ಹಾಯ್ ಗುಡ್ ಮಾರ್ನಿಂಗ್. ಇವತ್ತು ಮಂಡೇ. ಇವತ್ತು ನನ್ನ ಮಗನ ಲಂಚ್ ಬಾಕ್ಸ್ಗೆ ಇಡ್ಲಿ ಮಾಡಿ, ಹೆಸರುಬೇಳೆ ತೊವೆ ಮಾಡಿ, ಹಾಗೆ ಸ್ನ್ಯಾಕ್ಸ್ಗೆ ಅಂತ ಪನ್ನೀರ್ ಪರೋಟ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇಡ್ಲಿ ಜೊತೆಗಂತೂ ಈ ಥರ ಹೆಸರುಬೇಳೆ ತೊವೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಅಥವಾ ಈ ಹೆಸರುಬೇಳೆ ತೊವೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಇಡ್ಲಿ ಜೊತೆ ತುಂಬ ಇಷ್ಟಪಟ್ಟು ತಿಂತಾರೆ. ಕುಕ್ಕರ್ಗೆ ತೊಳೆದಿಟ್ಕೊಂಡಿರುವಂಥ ಹೆಸರುಬೇಳೆ, ಕಟ್ ಮಾಡಿರುವಂಥ ಸೀಮೆ ಬದನೆಕಾಯಿ, ಹಾಗೆ ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಎಣ್ಣೆನ ಹಾಕಿ ಒಂದು 2 ವಿಷಲ್ ಬರ್ಸ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇನ್ನು ಇಡ್ಲಿ ಹಿಟ್ಟನ್ನ ಹಿಂದಿನ ದಿನನೇ ರುಬ್ಬಿ ಓವನ್ ಒಳಗಡೆ ಇಟ್ಬಿಡ್ತೀನಿ. ಹಾಗಿಟ್ರೆ ಥಂಡಿ ಇದ್ರೂ ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ. ಒಂದು ಸೈಡಲ್ಲಿ ಇಡ್ಲಿನೂ ಕೂಡ ಬೇಯಲಿಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ತೊವೆಗೆ ಅಂತ ಒಂದು ಮಸಾಲೆನ ರುಬ್ಕೋಬೇಕು. ಅದಕ್ಕೆ ಅಂತ ಜಾರ್ಗೆ 1 ಕಪ್ ತೆಂಗಿನಕಾಯಿ ತುರಿ, ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ ಹಾಗೆ ಮೆಣಸನ್ನ ಹಾಕಿ ಸ್ವಲ್ಪ ತರ್ತರಿಯಾಗಿನೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಗೆ ಬೇಯಿಸಿಟ್ಕೊಂಡಿದ್ದೆ ಎಲ್ಲ ಹೆಸರು ಬೇಳೆ ಅದನ್ನ ಸೇರಿಸಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನ ಅಡ್ಜಸ್ಟ್ ಮಾಡಿಕೊಂಡು ಉಪ್ಪು ಖಾರನ ಚೆಕ್ ಮಾಡಿ ಕುದಿಸ್ಕೊಂಡ್ರೆ ತೊವೆ ರೆಡಿ ಆಗುತ್ತೆ. ನನ್ನ ಮಗನಿಗೆ ತಿಂಡಿ ತಿನ್ಲಿಕ್ಕೆ ಹಾಕೊಟ್ಬಿಟ್ಟು ಅಷ್ಟರಲ್ಲಿ ಸ್ನ್ಯಾಕ್ಸ್ಗೆ ಪನ್ನೀರ್ ಪರಾಟ ಮಾಡೋದಕ್ಕೆ ಅಂತ ಒಂದು ಬೌಲ್ಗೆ ತುರ್ದಿಟ್ಕೊಂಡಿರುವಂಥ ಪನ್ನೀರ್, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಫ್ಲೇಕ್ಸ್, ಜೀರಾ ಪೌಡರ್, ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಗೆ ಚೀಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟೊಳಗಡೆ ಸ್ಟಫ್ ಮಾಡಿ ಈ ರೀತಿ ಲಟ್ಟಿಸ್ಕೊಂಡು ತವ ಮೇಲೆ 2 ಸೈಡು ತುಪ್ಪ, ಬೆಣ್ಣೆ ಅಥವಾ ಎಣ್ಣೆ ಯಾವ್ದು ಬೇಕಾದರೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ತುಂಬಾನೇ ರುಚಿಯಾಗಿರೋ, ಮಕ್ಕಳಿಗೆ ಇಷ್ಟ ಆಗೋ ಪನ್ನೀರ್ ಪರಾಟ ರೆಡಿ ಆಗುತ್ತೆ. ಇದಂತೂ ನನ್ನ ಮಗನಿಗೆ ಫೇವ್ರೇಟ್ ಆಯ್ತಾ, ಯಾಕಂದರೆ ಇದರಲ್ಲಿ ಪನ್ನೀರು ಮತ್ತು ಚೀಸ್ ಎರಡೂ ಇದೆ ಅಲ್ವಾ, ಹಾಗಾಗಿ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಇನ್ನು ಅವನಿಗೆ ಲಂಚ್ ಬಾಕ್ಸ್ನ ಪ್ಯಾಕ್ ಮಾಡಿ ಒಂದೊಂದು ಸ್ಕೂಲಿಗೆ ಕಳಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಟಿಫನ್ ಮುಗಿಸ್ದೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ.